ನನಗೆ ನೆಮ್ಮದಿ ಎಲ್ಲಿರೋದು ಅಂತ ಹೇಳಿದ್ರೆ ನನ್ನ ರೂಮಲ್ಲಿ ಮಾತ್ರ. ಯಾಕೆಂದರೆ ನಂಗೆ ಗೊತ್ತಿತ್ತು ನೀವು ಮಾಡ್ತೀರಾ ಹಿಂಗೆ ಅಂತ. ತಿರುಗು ತಿರುಗು ತಿರುಗಿ ಹಿಂದೆ ತಿರುಗು ತಿರುಗಿಂದ ತಿರುಗಿಂದೆ. ಏನಾದರೂ ನೋಡಿ ಬರೀ ಹಿಂಗೆ ಮಾಡ್ತಾ ಇರ್ತೀರಾ, ಆಮೇಲೆ ಹೇಳ್ತೀರಾ ಬ್ಲಾಗ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಬೀಳ್ತಿದ್ದೆ ನೋಡಿ ಇವಾಗ ನನ್ನ ಬಟ್ಟೆ ಎಲ್ಲ ನೋಡಿ ಹೆಂಗೆ ಮಾಡಿದ್ಯಾ. ಕೂತ್ಕೋ ಕೆಳಗಡೆ, ಕೂಚಿ ಸಿಟ್. ಹುಷಾರಿಲ್ವಂತೆ? ಹೌದಾ, ಏನಾಗಿದೆ? ಹೌದು, ಚಂಡುವ ಜಾಸ್ತಿ, ಚಿಂತೆ ಮಾಡಿ. ಏನಾಗಿದೆ ಮಶನು? ತಲೆ ಸುತ್ತ. ಮನೆಯಿಂದ ಬರಬೇಕಾದ್ರೆ ನಾನು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ, ಇನ್ನೂ ಫಂಕ್ಷನ್ಗೆ ಹೋಗಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾವೆಲ್ಲಿಗಪ್ಪ ಇಷ್ಟು ಚಂದ ರೆಡಿಯಾಗಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರಾ, ಆದರೆ ತಮ್ಲೈನಲ್ಲಿ ಇದನ್ನು ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ. ನಾವು ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಪುಟಾಣಿ ಪಾಪುದು ನಾಮಕರಣ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಚಿಂತಾಮಣಿಗೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಗೈಸ್. ನನಗಂತೂ ಇವಾಗ ಎಲ್ಲಿಗಾದರೂ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಬೇಜಾರು ಅನಿಸ್ಬಿಟ್ಟಿದೆ. ಟ್ರಾವೆಲ್ ಮಾಡಿ ಬೋರ್ ಆಗಿಬಿಟ್ಟಿದೆ. ಸೊ ನಾವು ಹೋಗ್ತಾ ಇದ್ದಂಗೆ ಟಿಫನ್ ರೆಡಿ ಆಗಿತ್ತು. ನಮಗಂತೂ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಏನೂ ತಿಂದಲ್ಲೇ ಬೇಗ ಮನೆ ಬಿಟ್ಟಿದ್ವಿ. ಹೋಗ್ತಾ ನಮ್ಮ ಫ್ಯಾಮಿಲಿಯವರೆಲ್ಲ ಸಿಕ್ಕಿದ್ರು. ಎಲ್ಲರಿಗೂ ಹಾಯ್ ಬಾಯ್ ಎಲ್ಲ ಹೇಳ್ಕೊಂಡು ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದೀವಿ ಅಂದ್ಕೊಂಡು ಬಂದಿದ್ದ ತಕ್ಷಣ ಟಿಫನ್ನು ಕೂತ್ಕೊಂಡಿದ್ದೀವಿ. ಫಸ್ಟ್ ಬ್ಯಾಟಿಂಗ್ ಮಾಡಿಬಿಡೋಣ, ತುಂಬ ಹೊಟ್ಟೆ ಹಸಿವು ಆಗ್ತಾಯಿದೆ. ನೋಡಿ ಇವರೇ ಅಪ್ಪ ಅಮ್ಮ, ಹೊಸದಾಗಿ ಅಪ್ಪ ಅಮ್ಮ ಆಗಿರೋರು ಈ ಮಗುಗೆ. ಸೊ ಇಲ್ಲಿ ಮಗುದ ನಾಮಕರಣ ನಡೀತಾ ಇದೆ. ಅದಕ್ಕೂ ಮುಂಚೆ ಕೆಲವೊಂದು ಹೋಮಗಳು ಪೂಜೆಗಳು ಮಾಡ್ತಾ ಇದ್ದಾರೆ. ಈ ಥರ ಅಪರೂಪಕ್ಕೆ ಫ್ಯಾಮಿಲಿಗಳೆಲ್ಲ ಫಂಕ್ಷನಲ್ಲಿ ಸಿಕ್ಬಿಟ್ರೆ ನೋಡ್ರಿ, ಇದೇ ಥರ ಮಾತುಕತೆ ಮಾತಾಡ್ಕೊಂಡು ಕುತ್ಕೊಬಿಟ್ಟಿರ್ತಾರೆ. ನನಗೂ ಕೂಡ ಸುಸ್ತಾಗಿತ್ತು, ನಾನು ಒಂದು ಕಡೆ ಕುತ್ಕೊಬಿಟ್ಟಿದ್ದೆ. ಶಾನ್ವಿಗಂಗೆ ಅದ್ರ ಹಿಂದಿನ ದಿನದಿಂದ ತುಂಬ ಹುಷಾರಿರ್ಲಿಲ್ವಾ, ಅವಳು ಫೀವರ್ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಅವಳ ಪಾಡಿಗಳು ಆಟ ಆಡ್ಕೊಳ್ಳಿ ಅಂತೇಳಿ ಬಿಟ್ಟಿದ್ವಿ. ಕೊನೆಗೆ ಎಲ್ಲ ಪೂಜೆ ಮುಗಿದು ಇವಾಗ ಗಣೇಶ ಹೋಮ ಎಲ್ಲ ಮುಗಿಸಿದ ಮೇಲೆ ಮಗುನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕರ್ಕೊಂಡು ಬಂದರು. ಇವಾಗ ಮಗುಗೆ ಇಲ್ಲಿಂದನೇ ಅನ್ನಪ್ರಸನ್ನ ಎಲ್ಲ ಮಾಡಿಸ್ತಾರೆ ಅನಿಸ್ತಾ ಇದೆ. ಇವ್ರ ಪಾಡಿಗೆ ಇವ್ರಲ್ಲಿ ಪೂಜೆಗಳನ್ನ ಮುಗಿಸ್ತಾ ಇದ್ದಾರೆ. ನಾನಿಲ್ಲಿ ಶೇಷುಗೆ ಚೆನ್ನಾಗಿ ರೇಗಿಸ್ತಾ ಇದ್ದೀನಿ, ಏನೋ ಬೈದರು ಅಂತ ಹೇಳ್ಬಿಟ್ಟು. ಅಮ್ಮ ಹೆಂಗೆ ಮಾಡಮ್ಮ ಅವ್ರು ನೋಡಲ್ಲ. ಏನ್ರಿ ಈ ಕಡೆ ನೋಡಿ. ಫ್ಯಾಮಿಲಿ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಮಗು ಕಿವಿಯಲ್ಲಿ ಮಗು ಹೆಸರನ್ನ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೇಮಿಂಗ್ ಸೆರೆಮನಿ, ಅಂದರೆ ನೇಮ್ ಬೋರ್ಡಲ್ಲಿ ಹೆಸರು ಹಾಕಿರ್ತಾರಲ್ಲ ಅದನ್ನು ರಿವೀಲ್ ಮಾಡ್ತಾರೆ. ಇವಾಗ ಮಗು ಕಿವಿಯಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ, ಅವನಿಗೆ ಮಾತ್ರ ಹೆಸರು ಕೇಳಿಸ್ದೆ ಅಂತ ಹೇಳ್ಬಿಟ್ಟು. ನಾವು ಹಿಂದೆಯಿಂದ ಕಿರ್ಚ್ತಾ ಇದ್ದೀವಿ, ನಮಗೆ ಕೇಳಿಸಿಲ್ಲ ಅಂತ ಹೇಳ್ಬಿಟ್ಟು. ಮಾಡ್ರಿ ವಾಪಸ್ ಊಟ ಮಾಡಿ. ಮಗು ಹೆಸರು ಗ್ರ್ಯಾಂಡಾಗಿ ರಿವೀಲ್ ಆಗಿದೆ, ಶೌರ್ಯ ಅದ್ವಿಕ್ ಅಂತ ಹೇಳಿ. ನೇಮಿಂಗ್ ಸೆರೆಮನಿ ಎಲ್ಲ ಮಾಡಿದ ಮೇಲೆ ಇವರು ಇವಾಗ ಮಗುಗೆ ಆರತಿನ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಕೊನೆಯದಾಗಿ ಮಗುಗೆ ಆರತಿನ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಈ ಥರ ನಾಮಕರಣ ಎಲ್ಲ ಮಾಡಬೇಕಾದ್ರೆ ಮಗು ಅಳ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಯಾರೆಲ್ಲ ಇರ್ತಾರಲ್ಲ ಅವ್ರನ್ನ ಕರೆದು ಈ ಥರ ಮಗು ಪಕ್ಕದಲ್ಲಿ ಕೂರಿಸ್ಕೋತಾರೆ. ಶಾನ್ವಿಕ ಚಿಕ್ಕವಳಿದ್ಲು, ಅವಳೆ ಓಡಾಡ್ತಿದ್ಲು ಅಲ್ಲೆಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಕರೆದ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ. ಆದರೂ ಕೂಡ ಆ ಮಗುಗೆ ಪಾಪ ಅಳು ಅಂದರೆ ಅಳು. ಈ ಸಿಚುವೇಶನ್ ನೆನೆಸ್ಕೊಂಡ್ರೆ ಶಾನ್ವಿಕ ನಾಮಕರಣನೇ ನಂಗೆ ನೆನಪಾಗ್ತಾ ಇದೆ. ಯಾಕಂದರೆ ಅವಳು ತುಂಬ ಚಿಕ್ಕ ಮಗು ಇದ್ಲು, ಬೇರೆ ದಿನ ಎಲ್ಲ ಚೆನ್ನಾಗಿರ್ತಿದ್ಲು. ಆ ನಾಮಕರಣ ದಿನ ತುಂಬ ಅವಳು ಹಠ ಮಾಡಿದ್ದಾಳೆ. ಈ ಥರ ಕ್ರ್ಯಾಂಕಿ ಆಗಿಬಿಡುತ್ತಾರೆ ಮಕ್ಕಳುಗಳು ಜನನ ನೋಡಿ. ಅಪ್ಪಂಗೆ ಕೊಡು. ಅದೇ ಮಗಳು ತಿಂದು ಸಾಕಾಗಿ ಅಪ್ಪಂಗೆ ಕೊಟ್ಟಿರೋದು. ಸಾಕಂತ ಅದಕ್ಕೆ ಕೊಟ್ಟಿರೋದು, ಇಲ್ಲಾಂದ್ರೆ ಕೊಡ್ತಾ ಇರಲಿಲ್ಲ. ನೀವು ಯಾಕೆ ಈ ಕೆಲ್ಸಕ್ಕೆ ಸೇರ್ಕೋಬಾರ್ದಿತ್ತು ಇವತ್ತು? ಎಲ್ಲರಿಗೂ ಬರ್ಕೊಡೋದು.
ಕಾರ್ ಕೀ ನಾನು ಎತ್ತಿಟ್ಕೊಂಡಿದ್ದೀನಿ, ಯಾರು ಕೇಳ್ತಾರೆ ನೋಡೋಣ. ಎಲ್ಲ ಪೂಜೆಗಳಾಯಿತು, ಮಗುಗೆ ಹೆಸರಿಟ್ಟಿದ್ದು ಆಯಿತು, ಬಂದು ಹೋದವ್ರನ್ನೆಲ್ಲ ಮಾತಾಡ್ಸಿದ್ದೆಲ್ಲ ಆಯಿತು. ಕೊನೆಗೆ ಹೊಟ್ಟೆ ಹಸಿವು ಕೂಡ ಸ್ಟಾರ್ಟ್ ಆಯಿತು. ಸೊ ಊಟ ಮಾಡೋ ಟೈಮ್ ಆಗಿಬಿಟ್ಟಿದೆ, ಮಧ್ಯಾಹ್ನ ಆಯ್ತಲ್ವ ಅಂತ ಹೇಳ್ಬಿಟ್ಟು ನಾವು ಇವಾಗ ಬೆಳಗ್ಗೆ ಟಿಫನ್ನು ಕೂತ್ಕೊಂಡಿದ್ವಲ್ಲ, ಅಲ್ಲೇ ನಮಗೆ ಜಾಗ ಸಿಕ್ತು. ಸೊ ಇವಾಗ ಬನ್ನಿ ಊಟ ಮಾಡೋ ಟೈಮು. ಬಾಳೆ ಎಲೆಯಲ್ಲಿ ಊಟ ತಿನ್ನೋ ಮಜನೇ ಬೇರೆ ಇರುತ್ತೆ. ಇಲ್ಲಿ ಶಾನ್ವಿಕಾ ಕೂಡ ಬೇರೆ ಎಲೆ ಹಾಕಿಸ್ಕೊಂಡು ಸಪ್ರೇಟಾಗಿ ಊಟ ಕೂತ್ಕೊಂಡಿದ್ದಾಳೆ. ಏನು ಊಟ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಅಮ್ಮ ಅಂದರೆ ಲೈಫ್ ಹಿಂಗಿರುತ್ತೆ ಅಲ್ವಾ ಮಮ್ಮಿ, ಹಿಂಗೆ ಎಲ್ಲ ಕಡೆ ಎಲ್ಲಿ ತಿನ್ಬೇಕಾದ್ರೆ ಅಲ್ಲಿ ಮನಗಿಸ್ಕೊಳ್ಳೋದು. ಪಾಪ ನನ್ನ ಮಗಳು ಊಟ ಮಾಡ್ತಾನೆ ನನ್ನ ತೊಡೆ ಮೇಲೆ ಮಲ್ಕೊಬಿಟ್ಟಿದ್ಲು. ಅವಳಿಗೆ ಫುಲ್ ನಿದ್ದೆ ಇತ್ತು. ನಾನು ಕೂಡ ಒಂದು ಡ್ರೆಸ್ ತೊಗೊಂಡೋಗಿದ್ದೆ, ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ನಮ್ಮ ಮನೆ ಕಡೆ ಓಡ್ತಾ ಇದ್ದೀವಿ. ಏನು ಬಿಸಿಲಿದೆ ಗೊತ್ತಾ ಇಲ್ಲಿ. ಫಂಕ್ಷನ್ಗೆ ಹೋಗಿದ್ವಿ ಆ್ಯಂಡ್ ಬರ್ಡೇ ಪಾರ್ಟಿ ಇತ್ತು ಫ್ಯಾಮಿಲಿದ್ದು. ಬರ್ಡೇ ಅಲ್ಲ, ಸೊ ನಾಮಕರಣ ಇತ್ತು, ಅಲ್ಲಿಗೆ ಹೋಗಿ ಬಂದಿದ್ವಿ. ಸಖತ್ ಟಯರ್ಡ್ ಆಗಿಬಿಟ್ಟಿದೆ. ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗಿ ಬಂದರೆ ಯಪ್ಪ ಸುಸ್ತಾಗುತ್ತೆ ಅಂತ ಅನ್ನೋ ಅಷ್ಟಾಗಿದೆ ನನಗೆ. ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ. ಕ್ಲೀನೇ ಮಾಡಿಲ್ಲ ಇವತ್ತು, ನೆನ್ನೆ. ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ನಂಗೆ ಸಮಾಧಾನ ಆಗೋದು. ನನಗೆ ನೆಮ್ಮದಿ ಎಲ್ಲಿರೋದು ಅಂತ ಹೇಳಿದ್ರೆ ನನ್ನ ರೂಮಲ್ಲಿ ಮಾತ್ರ. ಯಾಕೆಂದರೆ ಶಾನ್ವಿಕಂಗೆ ಬೇರೆ ಹುಷಾರಿಲ್ದಲ್ಲೇ ಇರೋ ಕಾರಣ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದ್ದೆ. ಅವಳಿಗೆ ತುಂಬ ಫೀವರ್ ಬಂದುಬಿಟ್ಟು ಸ್ವಲ್ಪ ಹಠ ಮಾಡ್ತಾಯಿದ್ದಾಳೆ. ನಾಳೆ ಬೇರೆ ಶನಿವಾರ ಇರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಆ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಮಿಸ್ ಮಾಡ್ಕೊಳ್ತಾ ಇರಿ. ನನ್ನ ಚಾನಲಲ್ಲಿರೋ ವೀಡಿಯೋಸ್ನೆಲ್ಲ ವಾಚ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲಾದರೂ ಆಚೆ ಹೋಗಿ ಸುಸ್ತಾಗಿ ಮನೆಗೆ ಬಂದರೆ ನನಗೆ ಏನಂತ ಹೇಳಿದ್ರೆ ತುಂಬ ಟಯರ್ಡ್ ಆಗಿಬಿಟ್ಟಿರುತ್ತೆ. ತುಂಬ ಎಲ್ಲಾದರೂ ಹೋಗಿ ಫುಲ್ಲು ರೆಸ್ಟ್ಲೆಸ್ ಥರ ಆಗೋಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ನನಗೆ ನಮ್ಮ ರೂಮಿಗೆ ಬಂದು ಹಿಂಗೆ ಕುತ್ಕೊಂಡು ಹಿಂಗೆ ಮಲ್ಕೊಳ್ಳೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಸೊ ನನಗೆ ನನ್ನ ರೂಮ್ ಅಂದರೆ ತುಂಬ ಇಷ್ಟ. ನನಗೆ ಯಾವಾಗಲೂ ಎಷ್ಟು ಮೆಸ್ಸಿ ಆಗಿತ್ತಲ್ವ. ಸೊ ಇವಾಗ ಕ್ಲೀನ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಿದೆ. ಒಂದು ಲೆವೆಲಿಗೆ ಓಕೆ, ಇವಾಗ ಆರಾಮ್ಸೆ ನಿದ್ದೆ ಮಾಡ್ಬೋದು. ಗುಡ್ ನೈಟ್, ಟೇಕ್ ಕೇರ್ ಗೈಸ್. ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಅಂಟಿಲ್ ದೆನ್ ಮಿಸ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, S3 ವ್ಲಾಗ್ಸ್ ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಗೈಸ್. ಲವ್ ಯು.